ಡಿ ಗ್ಯಾಂಗ್ನ ಏನಾಯನ ಧನರಾಜ್ ಧಾರವಾಡ ಜೈಲಿಗೆ ಶಿಫ್ಟ್. ಒಂದಷ್ಟು ಮಂದಿಗೆ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಂದಷ್ಟು ಮಂದಿ ಶಿವಮೊಗ್ಗಕ್ಕೆ. ಈಗ ಇದರಲ್ಲಿ ಇಬ್ಬರು ಏನಾಯನ್ ಧನರಾಜ್ ಧಾರವಾಡ ಜೈಲಿಗೆ ಶಿಫ್ಟ್ ಆಗಿರೋದು. ಸಂಜೆ ವೇಳೆಗೆ ಧನರಾಜ್ ಧಾರವಾಡ ಜೈಲಿಗೆ ಸ್ಥಳಾಂತರ ಆಗುವಂತ ನಿರೀಕ್ಷೆ ಇದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯಲ್ಲಿ ಧನರಾಜ್ ಪಾತ್ರ ಇತ್ತು. ಮೆಗಾ ಡಿವೈಸ್ ಅನ್ನ ನೀಡಿದ್ದು ಇದೇ ಧನರಾಜ್. ಮೆಗಾ ಡಿವೈಸ್ನಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿರೋದು ಅಂತ ಕೂಡ ಈ ರಿಪೋರ್ಟ್ನಲ್ಲಿ ಕೂಡ ಬಂದಿರುವಂಥದ್ದಿದೆ. ಆ ಕಾರಣಕ್ಕೆ ಇದನ್ನ ಧಾರವಾಡಕ್ಕೆ ಈಗ ಶಿಫ್ಟ್ ಮಾಡೋಕೆ ಸಿದ್ಧತೆ ಆಗ್ತಿದೆ. ನರಸಿಂಹಮೂರ್ತಿ ಪೇಟಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 9ನೇ ಆರೋಪಿ ಧನರಾಜ್ನನ್ನ ಇವತ್ತು ಧಾರವಾಡದ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ಶಿಫ್ಟ್ ಕಾರ್ಯ ನಡೆಯಲಿದೆ. ನಾವೀಗ ನಿಂತಿರೋದು ಈ ಒಂದು ಕೇಂದ್ರ ಕಾರಾಗೃಹದ ಎದುರಿನಲ್ಲಿ. ಈ ಒಂದು ಕೇಂದ್ರ ಕಾರಾಗೃಹ ಬ್ರಿಟಿಷರ ಕಾಲದಲ್ಲಿಯೇ ಕೂಡ ನಿರ್ಮಾಣವಾಗಿದ್ದು ಇದು ಏನು ರಾಜ್ಯದ ಅನೇಕ ಕಾರಾಗೃಹಗಳ ಪೈಕಿ ಅತ್ಯಂತ ಪ್ರಮುಖವಾದ ಒಂದು ಕಾರಾಗೃಹ ಆಗಿದೆ. ಇದು ಇಲ್ಲಿ ನೋಡ್ತಾ ಇರ್ಬೋದು. ಒಟ್ಟು ಈಗ ಸದ್ಯಕ್ಕೆ ಇಲ್ಲಿ 611 ಜನ ಕೈದಿಗಳು ಈ ಒಂದು ಜೈಲಿನಲ್ಲಿದ್ದಾರೆ. ಅದಾದ ನಂತರ ಇವತ್ತು ಬಹುಶಃ ಮಧ್ಯಾಹ್ನದ ನಂತರ ಧನರಾಜ್ ಇಲ್ಲಿಗೆ ಬರೋ ಸಾಧ್ಯತೆ ಇದೆ. ಅಂದರೆ ಈ ಧನರಾಜ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದಂಥ ಮೆಗ್ಗರ್ ಅನ್ನುವಂತಹ ಎಲೆಕ್ಟ್ರಿಕಲ್ ಸಾಧನವನ್ನು ಏನು ಅಂದರೆ ನೀಡಿದ್ದ, ಮುಖ್ಯವಾಗಿ ನಂದೀಶ್ ಅನ್ನೋ ಆರೋಪಿಗೆ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ಏನು FSL ವರದಿಯಲ್ಲೂ ಕೂಡ ಈ ಮೆಗ್ಗರ್ ಬಳಕೆಯಿಂದನೇ ಈ ಒಂದು ಸಾವಾಗಿದೆ ಅಂತಲೂ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದಾದ ನಂತರ ನಡೆದಂತಹ ಅನೇಕ ಏನು ಕಾರಣಗಳಿಂದಾಗಿ ಇದೀಗ ದರ್ಶನ್ ಸೇರಿದಂತೆ ಎಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾಯಿದೆ. ಇದೀಗ ಕೋರ್ಟ್ ಆದೇಶದ ಮೇರೆಗೆ ಧನರಾಜನನ್ನು ಇಲ್ಲಿಗೆ ಶಿಫ್ಟ್ ಮಾಡಲಾಗ್ತಾಯಿದೆ. ಇಲ್ಲಿ ಒಟ್ಟು 54 ಕ್ಯಾಮ್ರಾಗಳು, CC ಕ್ಯಾಮ್ರಾಗಳನ್ನು ಈ ಒಂದು ಜೈಲಿನಲ್ಲಿ ಅಳವಡಿಸಲಾಗಿದೆ. ಇದು ಸಾಕಷ್ಟು ಬಿಗಿ ಭದ್ರತೆಯನ್ನು ಹೊಂದಿರುವಂತಹ ಜೈಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಈ ಒಂದು A9 ಆರೋಪಿಯನ್ನು ಅಂದರೆ A9 ಧನರಾಜನನ್ನು ಇಲ್ಲಿಗೆ ಶಿಫ್ಟ್ ಮಾಡಲಾಗ್ತಾಯಿದೆ. ಈಗ ನೋಡ್ತಾ ಇರ್ಬೋದು. ಈಗಾಗಲೇ ಎಲ್ಲ ಸಿಬ್ಬಂದಿ ಕೂಡ ಒಳಗಡೆ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಅಂದರೆ ವಿಶೇಷವಾಗಿ ಏನು ಆರೋಪಿಯನ್ನು ಎಲ್ಲಿಡಬೇಕು, ಆತನಿಗೆ ಪ್ರತ್ಯೇಕವಾಗಿ ಇಡಬೇಕಾ ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ಜೈಲು ಸಿಬ್ಬಂದಿ ಕೂಡ ನಿರ್ಧಾರ ಮಾಡಿದ್ದಾರೆ. ಏನೇನು ಮಧ್ಯಾಹ್ನದ ಹೊತ್ತಿಗೆ ಆರೋಪಿಯನ್ನು ಅಲ್ಲಿಂದ ಕರ್ಕೊಂಡು ಬರೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇದೀಗ ಈ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಕಡೆಗೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಧನರಾಜನನ್ನು ಈ ಒಂದು ಜೈಲಿಗೆ ಕರ್ಕೊಂಡು ಬರಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.